ತುಂಬ ಸಂತೋಷ ಆಗಿದೆ, ಮನಸ್ಸು ತುಂಬಿ ಬಂದಿದೆ. ಮಾತಾಡಲಿಕ್ಕೆ ನನಗೆ ಶಬ್ದಗಳೇ ಬರ್ತಾ ಇಲ್ಲ. ಕರ್ನಾಟಕ ಕಂಡ ಅಪರೂಪದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ, ಬಡವರ ಬಂಧುಗಳು, ವಾಕ್ಯ ವಿಧಾತರು ಎಲ್ಲ ಹೆಚ್ಚಾಗಿದ್ದನ್ನ ಪರಮಾತ್ಮರು ಅವರಿಗೆ ಸಹ ನಮ್ಮ ಇದಕ್ಕೆ ಬಂದಿದ್ದಾರೆ. ತುಂಬ ಆಭಾರಿಯಾಗಿ. ಎರಡನೇದಾಗಿ ನಮ್ಮ ಜಾರ್ಜ್ ಸಾಹೇಬರು, ನಮ್ಮ ಇಂಧನ ಸಚಿವರು ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಮತ್ತೆ ಲೋಕೋಪಯೋಗಿ ಇಲಾಖೆ ಮಂತ್ರಿಗಳಾದಂತಹ ಜಾರಕಿಹೊಳಿ ಅವರು ನನ್ನ ಆಪ್ತರು, ಅವರು ಕೂಡ ಈ ಸಭೆಗೆ ಬಂದಿದ್ದಾರೆ. ಹಾಗೂ ಈ ದಿವಸದ ಈ ಸಮಾರಂಭದ ಅಧ್ಯಕ್ಷತೆ ವಹಿಸುವಂತಹ ರಾಜೇಗೌಡ್ರೆ, ವೇದಿಕೆ ಮೇಲೆ ಇರುವಂತಹ ಎಲ್ಲ ನಮ್ಮ ಶಾಸಕ ಮಿತ್ರರೇ ಹಾಗೂ ಸರ್ಕಾರದ ಅಧಿಕಾರಿಗಳೇ, ನನ್ನ ನರಸಿಂಹಸ್ಪುರದ ಬಂಧುಗಳೇ, ಸಿದ್ದರಾಮಯ್ಯನವರು ಈ ಊರಿಗೆ, ಈ ಚಿಕ್ಕ ಊರಿಗೆ ಬರ್ತಿರೋ ಮುಂದಿನ ಬಾರಿಗೆ ಇದು ನಮ್ಮ ಸೌಭಾಗ್ಯ, ನಮ್ಮ ಯೋಗ ಇದೆ. ನಂಬಲಿಕ್ಕೆ ಕಷ್ಟ. ಇಂಥ ಒಂದು ಸಣ್ಣ ಊರಿಗೆ 3 ಸಾರಿ ಬರ್ತಾರೆ ಸಿದ್ದರಾಮಯ್ಯನವರು. ಇದು ತೋರಿಸುತ್ತೆ ಅವರ ಸ್ನೇಹ ಸಂಬಂಧ ಎಷ್ಟು ಗಟ್ಟಿಯಾಗಿರುತ್ತೆ. 1958ರಲ್ಲಿ ಭದ್ರಾ ಅಣೆಕಟ್ಟು ಆದ ನಂತರ ಈ ಭಾಗ ಮುಳುಗಡೆ ಆಯಿತು. ಎಲ್ಲ ರೈತರಿಗೂ ದಿಕ್ಕಾಪಾಲು ಹೋಗಿ ಯಾವ್ದಾವುದೋ ಅವರು ಜೀವನ ಕಟ್ಕೊಂಡು ಕೆಲವರು ಇರ್ಬೋದು. ಆದ್ರೆ ಅರ್ಧಕ್ಕಿಂತ ಹೆಚ್ಚು ನಮ್ಮ ರೈತರೆಲ್ಲ ಬೇರೆ ಕಡೆ ಹೋಗಿ ಜೀವನ ಕಟ್ಕೊಂಡು ಅಂಥವರಿಗೆ ನಮ್ಮ ಸರ್ಕಾರ ಕಣ್ಣೋರಿಸಿದ್ದು ಸ್ವಲ್ಪ ಕಡಿಮೆ ಅಂತ ನಂಗೆ ಅನಿಸ್ತಾ ಇದೆ. ನಿಜವಾಗ್ಲೂ ಈಗ ಎಲ್ಲ ಅರ್ಥದಲ್ಲಿ ಈ ರೈತರು ನಮ್ಮ ಭಾಗದವರಿಗೆ ಅವ್ರ ಕಣ್ಣೀರು ಒರೆಸಿದವರು ನಮ್ಮ ಸಿದ್ದರಾಮಯ್ಯರು ಅಂತ ಹೇಳಲಿಕ್ಕೆ ನನಗೆ ಭಾರಿ ಸಂತೋಷ ಆಗುತ್ತೆ. ಮೊದಲನೇದಾಗಿ ನಮ್ಮ ಕಡಗಿನ ಬಯಲು ಏತ ನೀರಾವರಿ. ನಾನು ಸಿದ್ದರಾಮಯ್ಯವ್ರಿಗೆ ಕೇಳ್ಕೊಂಡೆ, ಭಾರಿ ವರ್ಷದಿಂದ ಕಡಗಿನ ಬಯಲು ಏತ ನೀರಾವರಿ ಆಗಿಲ್ಲ, ಅದನ್ನು ದಯವಿಟ್ಟು ಹಣ ಕೊಟ್ಬಿಟ್ಟು ಅದನ್ನು ತಾವು ಮಾಡಿಸ್ಕೊಡ್ಬೇಕು ಅಂತ. ಆಗಿನ ಕಾಲದಲ್ಲಿ ಅವ್ರು 15 ಕೋಟಿ ಕೊಟ್ಬಿಟ್ಟು ನನ್ನ ಪರವಾಗಿ ಮಾತಾಡಿ ಆ ಹಣ ನಾವು ಮಂಜೂರು ಮಾಡಿಬಿಟ್ಟು ಕಡಗಿನ ಬೆಲೆ ಏತ ನೀರಾವರಿ ಆಯಿತು. ಆ ಕಡಗಿನ ಬೆಲೆ ಏತ ನೀರಾವರಿಗೆ ಇವತ್ತು ಸುಮಾರು 69 ಕೆರೆಗಳಿಗೆ ನೀರು ತುಂಬ್ತಾ ಇದೆ. ಹಾಗೆ ಸಾವಿರಾರು ಎಕರೆ ಜಮೀನಿಗೆ ನೀರು ಹೋಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಆ ಭಾಗದ ಭಗೀರಥ ಅಂತ ಅನ್ಸ್ಕೊಂಡ್ರು ಎಲ್ಲರೂ. ಅದು ಒಂದು ಭಾಗ ಆಯಿತು. ಅದಾದ ನಂತರ ಎರಡನೇ ಭಾಗ ನಮ್ಮ ಹೊನ್ನೇಕೊಡಿಗೆ ಕಡೆಯವರು ಸಿದ್ದರಾಮಯ್ಯನವರು 2016ರಲ್ಲಿ ಲೋಕಾರ್ಪಣೆ ಮಾಡ್ಲಿಕ್ಕೆ ಬಂದರು ನಮ್ಮ ಕಡಗಿನ ಬೆಲೆ ಏತ ನೀರಾವರಿ. ಆಗ ನಾವು 300 ಹೇಳಿದ್ರು ನನಗೆ, ತಮ್ಮ ಹತ್ರ ಭಾರಿ ಸಾಹೇಬರು ತುಂಬ ಹತ್ರದಲ್ಲಿದ್ದಾರೆ, ಈ ಹೊನ್ನೇಕೊಡಿಗೆ ಒಂದು ಸೇತುವೆ ಮಾಡಿಸ್ಕೊಡಿ, ಸುಮಾರು 68 ವರ್ಷದ ಕನಸು ನಮಗೆ ಮಾಡಿಕೊಡಿ. ಈಗ ಅವ್ರು 30 ಕಿಲೋಮೀಟರ್ ಕ್ರಮಿಸಿ ಬರಬೇಕಿತ್ತು ನರಸಿಂಹೇಶ್ವರಕ್ಕೆ. ಆ ಸೇತುವೆ ಮಾಡಿಕೊಟ್ರೆ ಬರೀ 3-4 ಕಿಲೋಮೀಟರ್ ಆತ, ದಯವಿಟ್ಟು ಮಾಡಿಕೊಡಿ ಅಂತ ಹೇಳಿದ್ರು. ನಾನು ಸಿದ್ದರಾಮಯ್ಯನವರಿಗೆ ಬೇಡಿಕೆ ಇಟ್ಟೆ, ದಯವಿಟ್ಟು ಒಂದು ರೈತರಿಗೆ, ಆ ಕಡೆ ರೈತರಿಗೆಲ್ಲ ತಾವು ಕಣ್ಣೀರು ಒರೆಸಿದ್ರೆ ಈ ಕಡೆ ಸ್ವಲ್ಪ ಕಣ್ಣೀರು ಒರೆಸಿ ಅದರಿಂದ ಒಂದು ಕೊಡಿ, ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳಿದೆ. ಆಗ 20 ಕೋಟಿ ರೂಪಾಯಿ ಆಗಿನ ಕಾಲದ ಸ್ಯಾಂಕ್ಷನ್ ಮಾಡಿ ಕೋಟಿ ಪ್ರಾಜೆಕ್ಟ್ ಆಗಿದೆ. ಇವತ್ತು ಅದನ್ನು ನಮ್ಮ ಮುಖ್ಯಮಂತ್ರಿಗಳು ಲೋಕಾರ್ಪಣೆ ಮಾಡಿದ್ದಾರೆ. ಇದೊಂದು ಐತಿಹಾಸಿಕ ಸೇತುವೆ. ಇದು ಬರೀ ನಾವು ಸಿಮೆಂಟಲ್ಲಿ ಅಥವಾ ಸ್ಟೀಲಲ್ಲಿ ಕಟ್ಟಿದ್ದ ಕಟ್ಟಡ ಅಲ್ಲ. ಇದು ದೇಹಗಳ ಸಂಬಂಧ, ಹೃದಯಗಳ ಸಂಬಂಧ. ಆ ಭಾಗ ಜನಗಳನ್ನ ಹತ್ರ ತರಲಿಕ್ಕೆ ದೊಡ್ಡ ಸೇತುವೆಯಾಗಿ ಬಂತು ಇವತ್ತಿದು ಹೊನ್ನೇಕೊಡಿಗೆ ಸೇತುವೆ. ಅದಾದ ನಂತರ ಅವತ್ತೊಂದು ದೊಡ್ಡ ಸಮಾರಂಭ ಆಯಿತು. ಆ ಸಮಾರಂಭ ಆದಾಗ ನಾನು ಕೇಳ್ಕೊಂಡೆ, ಹೊನ್ನೇಕೊಡಿಗೆ ಅವರು ಒಂದು ಇದಕ್ಕೆ ಅವರಿಗೂ ಒಂದು ಮಾಡಿಕೊಡಿ, ಸೇತುವೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಆ ದುಡ್ಡು ಬಂತು, ಸೇತುವೆ ಆಯಿತು, ಇವತ್ತು ಎಲ್ಲದೂ ಆಯಿತು. ಅದಾದ ನಂತರ ಅವತ್ತಿನ ಒಂದು ಫಂಕ್ಷನ್ಲಿ ನಾನು ಸಿದ್ದರಾಮಯ್ಯರಿಗೆ ಹೇಳಿದೆ, ಈಗ ಹೊನ್ನೇಕೊಡಿಗೆ ಸೇತುವೆ ಮಾಡಿಕೊಟ್ರಿ, ಈ ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ ನೋಡಲಿಕ್ಕೆ. ಪ್ರತಿ ಶನಿವಾರ ಭಾನುವಾರ ನಿಮ್ಗೆ ಓಡಾಡ್ಲಿಕ್ಕೆ ಜಾಗ ಇಲ್ಲ. ಅದು ದೊಡ್ಡ ಪ್ರವಾಸಿ ತಾಣ ಇತ್ತು, ಅದನ್ನು ಮಾಡಿಕೊಟ್ರಿ. ಬಟ್ ಅಲ್ಲಿ ಬರಲಿಕ್ಕೆ ಜನಗಳಿಗೆ ಊರಿನಲ್ಲಿ ಭಾರಿ ಚಿಕ್ಕ ರಸ್ತೆ ಇದೆ, ಮಕ್ಕಳಿಗೆ ಓಡಾಡ್ಲಿಕ್ಕೆ ಆಗಲ್ಲ, ವಯಸ್ಸಲ್ಲಿ ಓಡಾಡ್ಲಿಕ್ಕೆ ಆಗಲ್ಲ. ಆ ರಸ್ತೆ ಸ್ವಲ್ಪ ದೊಡ್ಡದು ಮಾಡಿಕೊಡಿ ಅಂತ. ಆ ದೊಡ್ಡ ಮನುಷ್ಯರು, ಮಹಾನುಭಾವರು
ನನಗೆ ಈ ಈ ಈ ಸರ್ಕಾರದ ಈಗಿರೋ ಒಂದು ಪರಿಸ್ಥಿತಿನಲ್ಲಿ 60 ಕೋಟಿ ರೂಪಾಯಿ ಕೊಟ್ಟರು. ನನಗೆ 60 ಕೋಟಿ ಕೊಟ್ಟರು. ನನ್ನ ಪರವಾಗಿ ವಕಾಲತ್ತು ಮಾಡಿದ್ವು ಕ್ಯಾಬಿನೆಟ್ನಲ್ಲಿ. ಕೊಡಬೇಕು. ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, 130 ವರ್ಷದ ಹಿಂದೆ ನರಸಿಂಹರಾಜಪುರಕ್ಕೆ ಬಂದಾಗ ಏನು ಎಡೆ ಆಗಿತ್ತೋ ಅದನ್ನು ನರಸಿಂಹರಾಜಪುರ ಅಂತ ನಾಮಕರಣ ಮಾಡಿ ಹೋದ್ರು ಆಗಿನ ಕಾಲದ ಮಹಾರಾಜರು. ಈಗ ತಾವು ಅದೇ ಊರಿನವರು, ಅದೇ ಸ್ಥಾನದಲ್ಲಿದ್ದೀರ. ನೀವು ಯಾವ ಮಹಾರಾಜ ಕಡಿಮೆ ಇಲ್ಲ, ಹೆಚ್ಚಿದ್ರೆ ಕಡಿಮೆ ಅಂತೂ ಇಲ್ಲ ನೀವು. ಅದಕ್ಕೋಸ್ಕರ ಇದೊಂದು ರೋಡ್ ಮಾಡಿಸ್ಕೊಡಿದ್ರೆ 60 ಕೋಟಿ ರೂಪಾಯಿ ಕೊಟ್ಟರು. ಈ ದಿವಸ ನಮ್ಮ ಭೂಮಿ ಪೂಜೆ ಕೂಡ ಮಾಡಿದ್ದಾರೆ ಇವತ್ತು. ಇನ್ನು 1 ವರ್ಷದಲ್ಲಿ ಈ ಊರು ರಸ್ತೆ ರೆಡಿ ಆಗುತ್ತೆ. ಈ ಊರಿನ ಚಿತ್ರಣನೇ ಬದಲಾಗುತ್ತೆ. ನಮ್ಮ ಊರ ಜನಗಳಿಗೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ DC ಸಾಹೇಬ್ರು ಹೇಳಿದ್ರು, ನೋಡಿ ನೀವು ಕನ್ಸಲ್ಟ್ ಅಕ್ವಿಷನ್ ಕೊಟ್ಟರೆ 1 ವರ್ಷನೂ ಆಗಲ್ಲ, ಅಷ್ಟೊಂದು ರೋಡ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾನು ಎಲ್ಲರಿಗೂ ಬೇಡಿಕೆ ಇಟ್ಟೆ. ಸುಮಾರು 161 ಮನೆ ಇದೆ ಈ ರಸ್ತೆನಲ್ಲಿ. ನಾಳೆ ಕನ್ಸಲ್ಟ್ ಅಕ್ವಿಷನ್ ಕೊಡಿ, ನಿಮ್ಮ ಊರಿನ ಚಿತ್ರ ಬದಲಾಗುತ್ತೆ, ವಾಣಿಜ್ಯ ಇಂಪ್ರೂವ್ ಆಗುತ್ತೆ, ನಿಮ್ಮ ಆಸ್ತಿ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಆ 161 ಜನಗಳಿಗೆ ಸುಮಾರು 150 ಜನ ಬಡವರು ಎಲ್ಲ ಕನ್ಸಲ್ಟ್ ಅಕ್ವಿಷನ್ ಕೊಟ್ಟು ತೊಗೊಂಬಿಡಿ, ನಮ್ಮ ಜಮೀನು ಪರವಾಗಿಲ್ಲ ಅಂತ. ಆದರೆ ಸಿದ್ದರಾಮಯ್ಯನವರು ಎಷ್ಟು ದೊಡ್ಡ ಮನುಷ್ಯ ಅಂದರೆ, ಅವರು ಸುಮ್ಮನೆ ತೊಗೊಂಡಿಲ್ಲ, ಅದಕ್ಕೆ ಪರಿಹಾರ ಕೊಟ್ಟು ನಿಮಗೆ. ಇವತ್ತು ನಮ್ಮ ರಾಜಗೌಡರು ಇಲ್ಲೇ ಇದ್ದಾರೆ, ಅವ್ರು ಮಾಡಿಸ್ಯಾರ. ನಮ್ಮ ಜೈಪುರದ್ದು, ಕೊಪ್ಪದು, ಬಾಳೆಹೊನ್ನೂರು, ನಮ್ಮ ತರೀಕೆರೆ ಶಾಸಕರು ಬಂದಿರಲ್ಲ ಗೊತ್ತಿಲ್ಲ, ತರೀಕೆರೆ ಅದನ್ನು ಕೂಡ ಎಲ್ಲ ಅಗಲ ಮಾಡಿದ್ರು. ಯಾವುದಕ್ಕೂ ಅದು ಪರಿಹಾರ ಕೊಟ್ಟಿಲ್ಲ. ಇದಕ್ಕೆ ಸಿದ್ದರಾಮಯ್ಯನವರು ಪಾಪ ನಂಗೆ ಗೊತ್ತಾಯ್ತು, ಒಂದ್ಸರಿ ನೋಡಿದ್ದೆ, ತುಂಬ ಬಡ ಜನಗಳಿದಾರಲ್ಲಿ, ಅದಕ್ಕೋಸ್ಕರ ಪರಿಹಾರ ಕೊಡಿಯೋರಿ ಪಾಪ ಅಂತ. ಈ ಕೊಟ್ಟಿರೋ 65 ಕೋಟಿನಲ್ಲಿ 40 ಕೋಟಿ ನಿಮಗೆ ಪರಿಹಾರನೇ ಇದೆ ಅದರೊಳಗೆ. ಬರೀ 20-25 ಕೋಟಿ ಮಾತ್ರ ರಸ್ತೆಗಿರೋದು. ಆದರೆ ಅದರಲ್ಲಿ 11 ಜನ ಕೋರ್ಟಿಗೆ ಹೋದ್ರು. ನಮಗೆ ನೀವು 30 ಅಡಿ ಅಗಲ ಯಾಕೆ ಮಾಡ್ತೀರ, ಬರೀ 27 ಅಡಿ ಅಗಲ ಮಾಡಿ ಸಾಕು, 30 ಅಡಿ ಯಾಕೆ ಮಾಡಬೇಕು, ಆಮೇಲೆ ನೀವು ಕೊಡ್ತೀರ ಪರಿಹಾರ ಸಾಲದು, ಸ್ವಲ್ಪ ಜಾಸ್ತಿ ಕೊಡಿ ಅಂತ. ಇದು ಕೇಳಿದವರು ಯಾರು, ಎಲ್ಲ ಸಿರಿವಂತರು, ಬಡವರು ಯಾರು ಕೇಳಲೇ ಇಲ್ಲ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಆದರೆ ನೀವು ಮುಂದೆ ಈ ರಸ್ತೆ ಅಭಿವೃದ್ಧಿ ಆಗೇ ಆಗುತ್ತೆ, ಯಾರು ಅದನ್ನು ತಿಳಿಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅಭಿವೃದ್ಧಿ ಕೆಲಸ ಇದೆ, ಊರಿನ ಕೆಲಸ ಇದೆ. ನಾಳೆ ನೀವು 11 ಜನ ಮಾತ್ರ ಈ ಊರಿಗೆ ದಯವಿಟ್ಟು ಬೇಡವರು ಆಗಬೇಡಿ. ನೀವು ನಾಳೆ ನಿಮ್ಮ ಮಕ್ಕಳಾಗಲಿ, ನಿಮ್ಮ ಮೊಮ್ಮಕ್ಕಳಾಗಲಿ ನಿಮಗೆ ಶಾಪ ಹಾಕಬಾರ್ದು. ಇಂಥ ಒಂದು ಅಭಿವೃದ್ಧಿ ಆಗೋದನ್ನ ನಮ್ಮ ಅಜ್ಜನ ನಮ್ಮ ಅಪ್ಪ ನಿಲ್ಲಿಸ್ಬಿಟ್ಟ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಯೋಚನೆ ಮಾಡಲಿ ನೀವು. ದೇವರು ಒಳ್ಳೆ ಬುದ್ಧಿ ಕೊಡಲಿ ನಮಗೆ. ಅದು ವಿಡ್ರಾ ಮಾಡಿದ್ರೆ ಇನ್ನೊಂದು 5-6 ತಿಂಗಳಲ್ಲಿ ನಮ್ಮ ರಸ್ತೆ ರೆಡಿ ಆಗುತ್ತೆ. ಕರ್ನಾಟಕದಲ್ಲಿ ಎಲ್ಲೂ ಕೂಡ ಇಷ್ಟು ಬೇಗ ರಸ್ತೆ ರೆಡಿ ಆಗಿಲ್ಲ. ನಮ್ಮ ಕಾಂಟ್ರಾಕ್ಟರ್ ಶರೀಫ್ ಅವ್ರು ಬಂದಿದ್ದಾರೆ, ಇಲ್ಲಿದ್ದಾರೆ. ಅವರು ನಮ್ಮ ಭಾರಿ ದೊಡ್ಡ ಕಾಂಟ್ರಾಕ್ಟ್ರು, ಈ ಭಾಗದ ದೊಡ್ಡ ಕಾಂಟ್ರಾಕ್ಟ್ರು. ಅವ್ರು ಹೇಳಿದ್ರು, ಅಣ್ಣ ನಂಗೆ ಬಿಡಿಸ್ಕೊಡಿದ್ದೀನಿ ನಾನು, 5 ತಿಂಗಳಲ್ಲಿ ನಿಮ್ಮ ರೋಡ್ನ ವಾಪಸ್ ಕೊಡ್ತೀನಿ ಅಂತ. ಕರ್ನಾಟಕದಲ್ಲಿ ಎಲ್ಲರೂ ಆಗಿದೆ 5 ತಿಂಗಳಲ್ಲಿ ಹೊಸದಾಗ್ಲಿಕ್ಕಣ್ಣ. ಇದು ಇವತ್ತು ಆಗ್ತಾ ಇದೆ. ಇದಕ್ಕೆ ನೀವು ಸಹಕಾರ ಮಾಡ್ಬೇಕು ತಾನೆ. ಸಹಕಾರ ಮಾಡದೆ ಹೋದ್ರೆ ಅಲ್ಲ, ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನೀವು ಮಾಡ್ತೀರಾ ಸರಿನಾ ಅಂತ ಹೇಳ್ಬಿಟ್ಟು. ಯಾಕೆ ನಿಮ್ಮ ರೈಟ್ಸ್ ಇದೆ, ಹೋಗ್ಲಿಕ್ಕೆ ನೀವು ಹೋಗಿ, ನಾವೇನು ಬೇಡ ಅಂತ ಹೇಳಲ್ಲ. ಬಟ್ ಸ್ವಲ್ಪ ಯೋಚನೆ ಮಾಡಿ, ನಾಳೆ ನಿಮಗೆ ನಿಮ್ಮ 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 ಸಂಸಾರದ, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಶಾಪ ಬೀಳ್ಬಾರ್ದು ನಿಮಗಿಂತ ನಮ್ಮ ಇದು ಆಸೆ ಅಷ್ಟೇ. ಸೊ ಆ ರೀತಿ ಅವ್ರು ಮಾಡಿಕೊಟ್ರು. ಆದರೆ ನಮ್ಮ ಆಸೆಗಳು ಮುಗಿಯೋದೇ ಇಲ್ಲ. ಸಿದ್ದರಾಮಯ್ಯ ಒಂದಾದ್ಮೇಲೆ ನಾನು ಬೇಡಿಕೆಗಳು ಹಿಡಿತಾನೆ ಇದ್ದೀನಿ, ಅವ್ರು ಮಾಡಿಕೊಡ್ತಾನೆ ಇದ್ದಾರೆ. ಸಿದ್ದರಾಮಯ್ಯರ ಬಗ್ಗೆ ಹೇಳಬೇಕು ಅಂದರೆ 35 ವರ್ಷ ಸ್ನೇಹ ನಮ್ಮದು ಅವ್ರದ್ದು. ಇಲ್ಲಿ ಯಾವ ಸ್ವಾರ್ಥ ಸ್ನೇಹ ಇಲ್ಲವೇ ಇಲ್ಲ. ಯಾವತ್ತೂ ನಾವು ಸಿದ್ದರಾಮಯ್ಯ ನನ್ನ ಕೆಲಸ ಮಾಡ್ಕೊಂಡು ಹೋಗೇ ಇಲ್ಲ, ಯಾವತ್ತೂ ಹೋಗೇ ಇಲ್ಲ. ನನ್ನ ಸ್ನೇಹ ಪೂರ ದಾರಿ ಇರ್ತದೆ ಈ ಊರಿಗೆ, ಊರು ಅದ್ದರಾಗಲಿ ಅಂತ. ಏನೋ ಒಂದು ಹುಟ್ಟಿದ ಋಣ ತೀರಿಸ್ಲಿಕ್ಕೆ ಸಾಧ್ಯ ತೀರ್ಸೋಣ ಅಂತ ಮಾಡಿದ್ವಿ ಅಷ್ಟೇ. ದೇವ್ರ ಶಕ್ತಿ ಕೊಟ್ಟರೆ, ಆಯುಷು ಆರೋಗ್ಯ ಕೊಟ್ಟರೆ ಇನ್ನೂ ಮಾಡಬೇಕು ಅಂತ ಆಸೆ ಇದೆ. ಸಿದ್ದರಾಮಯ್ಯರು ಹೇಗೆ ಅಂತ ಹೇಳಿದ್ರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಪರಿಪೂರ್ಣ ವ್ಯಕ್ತಿ ಅಂತ. ಸಿದ್ದರಾಮಯ್ಯ ಪರಿಪೂರ್ಣವಾದ ವ್ಯಕ್ತಿ. ಪರಿಪೂರ್ಣ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಸಂತೋಷ ಆಗದೆ ಹಿಗ್ದೇ ಇದ್ದವರು, ದುಃಖ ಆಗದೆ ಕುಗ್ದೇ ಇದ್ದವರು, ಸಮಚಿತ್ತದಿಂದ ಆಡಳಿತ ಮಾಡೋರು, ಅವರೇ ಸಂಪೂರ್ಣ ವ್ಯಕ್ತಿ. ಇವತ್ತು ಸಿದ್ದರಾಮಯ್ಯರು ಸಂಪೂರ್ಣ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ನಮ್ಮ ರಾಜ್ಯದಲ್ಲಿ. ಈ ರೀತಿ ಅವೆಲ್ಲ ಬಂದಿರ ಎಲ್ಲ ಫಲಾನುಭವಿಗಳು, ಅವ್ರು ಕೊಟ್ಟಿರೋ ಭಾಗ್ಯಗಳು, ಅದಕ್ಕೋಸ್ಕರ ಭಾಗ್ಯ ವಿಧಾತ ಅಂತ ಹೆಸರು ಬಂತು ಅವರಿಗೆ. ನಿಮ್ಗೆ ಕೊಟ್ಟಿರೋ ಅನ್ನ ಭಾಗ್ಯ ಆಗಲಿ, ಶಕ್ತಿ ಭಾಗ್ಯ ಆಗಲಿ, ಏನು ಕೊಟ್ಟೆಲ್ಲ ಹೇಳಿ ಅವರು ಬಡವ್ರ ಜೀವನನೇ ಚೇಂಜ್ ಮಾಡಿದ್ರು. ನನಗೆ ಮುಂದೆ ದೇವರಿಚ್ಛೆ ಅಂತ ಒಬ್ಬ ಮುಖ್ಯಮಂತ್ರಿ ಕೊಡ್ತಾನ ಈ ರಾಜ್ಯಕ್ಕೆ ಅನ್ನೋದೇ ಒಂದು ಸಂಶಯ ಇದೆ ನನಗೆ. ಯಾಕೆಂತ ಹೇಳಿದ್ರೆ, ಬಡವರ ಪರವಾಗಿ, ಹಿಂದುಳಿದರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಒಂದು ದೊಡ್ಡ ದುನಿಯಾಗಿದ್ದರು ಸಿದ್ದರಾಮಯ್ಯನವರು. ಸೊ ದೇವರವರಿಗೆ ಆರೋಗ್ಯ ಕೊಡಬೇಕು, ಆಯುಷ್ಯ ಕೊಡಬೇಕು, ಜನಗಳು ಸೇವೆ ಮಾಡೋ ಶಕ್ತಿಯನ್ನು ಕೊಡಬೇಕು ಅಂತ ಕೇಳ್ಕೊಂಬಿಟ್ಟು ಇವತ್ತು ತಾವು 3 ಸರಿ ಊರಿಗೆ ಬಂದಿರ.
ನಾನು ತುಂಬ ಶಿರೋಡಿ ಸರ್ ತಮಗೆ ನಿಮ್ಮ ಇದನ್ನ ನಾನು ಯಾವತ್ತೂ ಮರೆಯೋದೇ ಇಲ್ಲ. ನನ್ನ ಜೀವಮಾನದಲ್ಲಿ ನಾನು ನಿಮ್ಮನ್ನ ಇದು ಮಾಡ್ತೀನಿ. ಇದು ಊರಿನವ್ರು ಹೇಳ್ತಾರೆ ಸಿದ್ದರಾಮಯ್ಯನವರು ಈ ಊರಿನ ದೇವರು ಅಂತ ಹೇಳ್ತಾರಲ್ಲ, ಎಷ್ಟೊಂದು ನನ್ನ ತಪ್ಪ ಹೇಳಿದ್ದಾರೆ. ಅವ್ರು ಈ ಊರು ಈ ಏರಿಯಾದಲ್ಲಂದ್ರೆ ಈ ಊರಿಯ ದೇವರವರು ಅಂತ ಹೇಳ್ಬಿಟ್ಟು ಅಂತ ಅವ್ರಿಗೆ ಸಿಟ್ಟು ಬರುತ್ತೆ. ಅವ್ರು ಹೊಗಳಿದ್ರೆ ಜಾಸ್ತಿ ಸಿಟ್ಟು ಬರುತ್ತೆ, ಅದರಿಂದ ನಾವು ಜಾಸ್ತಿ ಹೊಗಳಕ್ಕಾಗಲ್ಲ. ಯಾಕ್ರಿ ಹಂಗೆಲ್ಲ ಹೇಳಿದ್ರಿ ಅಂತ ಹೇಳ್ತಾರೆ. ಅದನ್ನ ಹೇಳ್ತಿರೋದು ಸುಳ್ಳು ಹೇಳಿದ್ರಿಂದ ಉಪದೇಶ ಇಲ್ಲ, ಎಲ್ಲ ಸತ್ಯನೇ ಹೇಳ್ತಾ ಇರೋದು. ಅದರಿಂದ ತಾವು ಬಂದಿದ್ದಕ್ಕೆ ನನಗೆ ಭಾರಿ ಸಂತೋಷ ಆಗಿದೆ. ಇನ್ನು ಮುಂದೆ ನಾವು ಬರ್ಬೋದು ಅಂತ ಕಾಣುತ್ತೆ, ಗೊತ್ತಿಲ್ಲ. ಆಮೇಲೆ ಭಾರಿ ಸಕ್ರಿಯವಾದಂತಹ ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ, ಜಾರ್ ಸಾಹೇಬರು. ಅವರಷ್ಟು ಹೆಚ್ಚು ಸಮಯ ಚಿಕ್ಕಮಗಳೂರು ಕಾರ್ಯಕ್ರಮ ಯಾವ ಮಿನಿಸ್ಟರ್ ನೋಡೇ ಇಲ್ಲ. ಕೆಲವರು ಬಗ್ಗೆ ಕಮೆಂಟ್ ಮಾಡ್ತಾರೆ ಬರದೇ ಇಲ್ಲ ಅಂತ. ಪ್ರತಿ ಒಂದು ಸಭೆಗೂ ಪ್ರತಿಯೊಂದು ಫಂಕ್ಷನ್ಗೂ ಜಾರ್ಜ್ ಅವರು ಇದ್ದೇ ಇದ್ದಾರೆ ಇಲ್ಲಿ. ಅಷ್ಟು ಒಂದು ಆ ರಸ್ತೆ ಸ್ವಲ್ಪ ದೊಡ್ಡದು ಮಾಡಿಕೊಡಿ ಅಂತ ಆ ದೊಡ್ಡ ಮನುಷ್ಯರು ಮಹಾನುಭಾವರು ನನಗೆ ಈ ಈ ಈ ಸರ್ಕಾರದ ಈಗಿರೋ ಒಂದು ಪರಿಸ್ಥಿತಿಯಲ್ಲಿ 60 ಕೋಟಿ ರೂಪಾಯಿ ಕೊಟ್ಟರು. ನನಗೆ 60 ಕೋಟಿ ಕೊಟ್ಟರು. ನನ್ನ ಪರವಾಗಿ ವಕಾಲತ್ತು ಮಾಡಿದ್ವು ಕ್ಯಾಬಿನೆಟ್ನಲ್ಲಿ. ಕೊಡಬೇಕು, ಯಾಕೆ ಕೊಡಬೇಕು ಅಂತ ಹೇಳಿದ್ರೆ 130 ವರ್ಷದ ಹಿಂದೆ ನರಸಿಂಹರಾಜಪುರಕ್ಕೆ ಬಂದಾಗ ಏನು ಎಡೆ ಆಗಿತ್ತೋ ಅದನ್ನು ನರಸಿಂಹರಾಜಪುರ ಅಂತ ನಾಮಕರಣ ಮಾಡಿ ಹೋದ್ರು ಆಗಿನ ಕಾಲದ ಮಹಾರಾಜರು. ಈಗ ತಾವು ಅದೇ ಊರಿನವರು, ಅದೇ ಸ್ಥಾನದಲ್ಲಿದ್ದೀರ. ನೀವು ಯಾವ ಮಹಾರಾಜ ಕಡಿಮೆ ಇಲ್ಲ, ಹೆಚ್ಚಿದ್ರೆ ಕಡಿಮೆ ಅಂತೂ ಇಲ್ಲ ನೀವು. ಅದಕ್ಕೋಸ್ಕರ ಇದೊಂದು ರೋಡ್ ಮಾಡಿಸ್ಕೊಡಿದ್ರೆ 60 ಕೋಟಿ ರೂಪಾಯಿ ಕೊಟ್ಟರು. ಈ ದಿವಸ ನಮ್ಮ ಭೂಮಿ ಪೂಜೆ ಕೂಡ ಮಾಡಿದ್ದಾರೆ ಇವತ್ತು. ಇನ್ನು 1 ವರ್ಷದಲ್ಲಿ ಈ ಊರು ರಸ್ತೆ ರೆಡಿ ಆಗುತ್ತೆ. ಈ ಊರಿನ ಚಿತ್ರಣನೇ ಬದಲಾಗುತ್ತೆ. ನಮ್ಮ ಊರ ಜನಗಳಿಗೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ DC ಸಾಹೇಬ್ರು ಹೇಳಿದ್ರು, ನೋಡಿ ನೀವು ಕನ್ಸಲ್ಟ್ ಅಕ್ವಿಷನ್ ಕೊಟ್ಟರೆ 1 ವರ್ಷನೂ ಆಗಲ್ಲ ಅಷ್ಟೊಂದು ರೋಡ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾನು ಎಲ್ಲರಿಗೂ ಬೇಡಿಕೆ ಇಟ್ಟೆ. ಸುಮಾರು 161 ಮನೆ ಇದೆ ಈ ರಸ್ತೆನಲ್ಲಿ. ನಾಳೆ ಕನ್ಸಲ್ಟ್ ಅಕ್ವಿಷನ್ ಕೊಡಿ, ನಿಮ್ಮ ಊರಿನ ಚಿತ್ರ ಬದಲಾಗುತ್ತೆ, ವಾಣಿಜ್ಯ ಇಂಪ್ರೂವ್ ಆಗುತ್ತೆ, ನಿಮ್ಮ ಆಸ್ತಿ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಆ 161 ಜನಗಳಿಗೆ ಸುಮಾರು 150 ಜನ ಬಡವರು ಎಲ್ಲ ಕನ್ಸಲ್ಟ್ ಅಕ್ವಿಷನ್ ಕೊಟ್ಟು ತೊಗೊಂಬಿಡಿ, ನಮ್ಮ ಜಮೀನು ಪರವಾಗಿಲ್ಲ ಅಂತ. ಆದರೆ ಸಿದ್ದರಾಮಯ್ಯನವರು ಎಷ್ಟು ದೊಡ್ಡ ಮನುಷ್ಯ ಅಂದರೆ ಅವರು ಸುಮ್ಮನೆ ತೊಗೊಂಡಿಲ್ಲ, ಅದಕ್ಕೆ ಪರಿಹಾರ ಕೊಟ್ಟು ನಿಮಗೆ. ಇವತ್ತು ನಮ್ಮ ರಾಜಗೌಡರು ಇಲ್ಲೇ ಇದ್ದಾರೆ, ಅವ್ರು ಮಾಡಿಸ್ಯಾರ. ನಮ್ಮ ಜೈಪುರದ್ದು, ಕೊಪ್ಪದು, ಬಾಳೆಹನ್ನೂರು, ನಮ್ಮ ತರೀಕೆರೆ ಶಾಸಕರು ಬಂದಿರಲ್ಲ ಗೊತ್ತಿಲ್ಲ, ತರೀಕೆರೆ ಅದನ್ನು ಕೂಡ ಎಲ್ಲ ಅಗಲ ಮಾಡಿದ್ರು. ಯಾವುದಕ್ಕೂ ಅದು ಪರಿಹಾರ ಕೊಟ್ಟಿಲ್ಲ. ಇದಕ್ಕೆ ಸಿದ್ದರಾಮಯ್ಯನವರು ಪಾಪ ನಂಗೆ ಗೊತ್ತಾಯ್ತು, ಒಂದ್ಸರಿ ನೋಡಿದ್ದೆ, ತುಂಬ ಬಡ ಜನಗಳಿದಾರಲ್ಲಿ, ಅದಕ್ಕೋಸ್ಕರ ಪರಿಹಾರ ಕೊಡಿಯೋರಿ ಪಾಪ ಅಂತ. ಈ ಕೊಟ್ಟಿರೋ 65 ಕೋಟಿನಲ್ಲಿ 40 ಕೋಟಿ ನಿಮಗೆ ಪರಿಹಾರನೇ ಇದೆ ಅದರೊಳಗೆ. ಬರೀ 20-25 ಕೋಟಿ ಮಾತ್ರ ರಸ್ತೆಗಿರೋದು. ಆದರೆ ಅದರಲ್ಲಿ 11 ಜನ ಕೋರ್ಟಿಗೆ ಹೋದ್ರು. ನಮಗೆ ನೀವು 30 ಅಡಿ ಅಗಲ ಯಾಕೆ ಮಾಡ್ತೀರ, ಬರೀ 27 ಅಡಿ ಅಗಲ ಮಾಡಿ ಸಾಕು, 30 ಅಡಿ ಯಾಕೆ ಮಾಡಬೇಕು, ಆಮೇಲೆ ನೀವು ಕೊಡ್ತೀರ ಪರಿಹಾರ ಸಾಲದು, ಸ್ವಲ್ಪ ಜಾಸ್ತಿ ಕೊಡಿ ಅಂತ. ಇದು ಕೇಳಿದವರು ಯಾರು, ಎಲ್ಲ ಸಿರಿವಂತರು, ಬಡವರು ಯಾರು ಕೇಳಲೇ ಇಲ್ಲ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಆದರೆ ನೀವು ಮುಂದೆ ಈ ರಸ್ತೆ ಅಭಿವೃದ್ಧಿ ಆಗೇ ಆಗುತ್ತೆ, ಯಾರು ಅದನ್ನು ತಡೀಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅಭಿವೃದ್ಧಿ ಕೆಲಸ ಇದೆ, ಊರಿನ ಕೆಲಸ ಇದೆ. ನಾಳೆ ನೀವು 11 ಜನ ಮಾತ್ರ ಈ ಊರಿಗೆ ದಯವಿಟ್ಟು ಬೇಡವರು ಆಗಬೇಡಿ. ನೀವು ನಾಳೆ ನಿಮ್ಮ ಮಕ್ಕಳಾಗಲಿ ನಿಮ್ಮ ಮೊಮ್ಮಕ್ಕಳಾಗಲಿ ನಿಮಗೆ ಶಾಪ ಹಾಕಬಾರ್ದು. ಇಂಥ ಒಂದು ಅಭಿವೃದ್ಧಿ ಆಗೋದನ್ನ ನಮ್ಮ ಅಜ್ಜನ ನಮ್ಮ ಅಪ್ಪ ನಿಲ್ಲಿಸ್ಬಿಟ್ಟ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಯೋಚನೆ ಮಾಡಲಿ ನೀವು. ದೇವರು ಒಳ್ಳೆ ಬುದ್ಧಿ ಕೊಡಲಿ ನಮಗೆ. ಅದು ವಿಡ್ರಾ ಮಾಡಿದ್ರೆ ಇನ್ನೊಂದು 5-6 ತಿಂಗಳಲ್ಲಿ ನಮ್ಮ ರಸ್ತೆ ರೆಡಿ ಆಗುತ್ತೆ. ಕರ್ನಾಟಕದಲ್ಲಿ ಎಲ್ಲೂ ಕೂಡ ಇಷ್ಟು ಬೇಗ ರಸ್ತೆ ರೆಡಿ ಆಗಿಲ್ಲ. ನಮ್ಮ ಕಾಂಟ್ರಾಕ್ಟರ್ ಶರೀಫ್ ಅವ್ರು ಬಂದಿದ್ದಾರೆ, ಇಲ್ಲಿದ್ದಾರೆ. ಅವರು ನಮ್ಮ ಭಾರಿ ದೊಡ್ಡ ಕಾಂಟ್ರಾಕ್ಟ್ರು, ಈ ಭಾಗದ ದೊಡ್ಡ ಕಾಂಟ್ರಾಕ್ಟ್ರು. ಅವ್ರು ಹೇಳಿದ್ರು, ಅಣ್ಣ ನಂಗೆ ಬಿಡಿಸ್ಕೊಡಿದ್ದೀನಿ ನಾನು, 5 ತಿಂಗಳಲ್ಲಿ ನಿಮ್ಮ ರೋಡ್ ನಾವು ವಾಪಸ್ ಕೊಡ್ತೀನಿ ಅಂತ. ಕರ್ನಾಟಕದಲ್ಲಿ ಎಲ್ಲರೂ ಆಗಿದೆ 5 ತಿಂಗಳಲ್ಲಿ ಹೊಸದಾಗ್ಲಿಕ್ಕಣ್ಣ. ಇದು ಇವತ್ತು ಆಗ್ತಾ ಇದೆ. ಇದಕ್ಕೆ ನೀವು ಸಹಕಾರ ಮಾಡ್ಬೇಕು ತಾನೆ. ಸಹಕಾರ ಮಾಡದೆ ಹೋದ್ರೆ ಅಲ್ಲ, ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನೀವು ಮಾಡ್ತೀರಾ ಸರಿನಾ ಅಂತ ಹೇಳ್ಬಿಟ್ಟು. ಯಾಕೆ ನಿಮ್ಮ ರೈಟ್ಸ್ ಇದೆ, ಹೋಗ್ಲಿಕ್ಕೆ ನೀವು ಹೋಗಿ, ನಾವೇನು ಬೇಡ ಅಂತ ಹೇಳಲ್ಲ. ಬಟ್ ಸ್ವಲ್ಪ ಯೋಚನೆ ಮಾಡಿ, ನಾಳೆ ನಿಮಗೆ ನಿಮ್ಮ ಸಂಸಾರದ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಶಾಪ ಬೀಳ್ಬಾರ್ದು ನಿಮಗಿಂತ ನಮ್ಮ ಇದು ಆಸೆ ಅಷ್ಟೇ. ಸೊ ಆ ರೀತಿ ಅವ್ರು ಮಾಡಿಕೊಟ್ರು. ಆದರೆ ನಮ್ಮ ಆಸೆಗಳು ಮುಗಿಯೋದೇ ಇಲ್ಲ. ಸಿದ್ದರಾಮಯ್ಯ ಒಂದಾದ್ಮೇಲೆ ನಾನು ಬೇಡಿಕೆಗಳು ಹಿಡಿತಾನೆ ಇದ್ದೀನಿ, ಅವ್ರು ಮಾಡಿಕೊಡ್ತಾನೆ ಇದ್ದಾರೆ. ಸಿದ್ದರಾಮಯ್ಯರ ಬಗ್ಗೆ ಹೇಳಬೇಕು ಅಂದರೆ 35 ವರ್ಷ ಸ್ನೇಹ ನಮ್ಮದು ಅವ್ರದ್ದು. ಇಲ್ಲಿ ಯಾವ ಸ್ವಾರ್ಥ ಸ್ನೇಹ ಇಲ್ಲವೇ ಇಲ್ಲ. ಯಾವತ್ತೂ ನಾವು ಸಿದ್ದರಾಮಯ್ಯ ನನ್ನ ಕೆಲಸ ಮಾಡ್ಕೊಂಡು ಹೋಗೇ ಇಲ್ಲ, ಯಾವತ್ತೂ ಹೋಗೇ ಇಲ್ಲ. ನನ್ನ ಸ್ನೇಹ ಪೂರ ದಾರಿ ಇರ್ತದೆ ಈ ಊರಿಗೆ, ಊರು ಅದ್ದರಾಗಲಿ ಅಂತ. ಏನೋ ಒಂದು ಹುಟ್ಟಿದ ಋಣ ತೀರಿಸ್ಲಿಕ್ಕೆ ಸಾಧ್ಯ ತೀರ್ಸೋಣ ಅಂತ ಮಾಡಿದ್ವಿ ಅಷ್ಟೇ. ದೇವ್ರ ಶಕ್ತಿ ಕೊಟ್ಟರೆ, ಆಯುಷು ಆರೋಗ್ಯ ಕೊಟ್ಟರೆ ಇನ್ನೂ ಮಾಡಬೇಕು ಅಂತ ಆಸೆ ಇದೆ. ಸಿದ್ದರಾಮಯ್ಯರು ಹೇಗೆ ಅಂತ ಹೇಳಿದ್ರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ,
ಪರಿಪೂರ್ಣ ವ್ಯಕ್ತಿ ಅಂತ. ಸಿದ್ದರಾಮಯ್ಯ ಪರಿಪೂರ್ಣವಾದ ವ್ಯಕ್ತಿ. ಪರಿಪೂರ್ಣ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಸಂತೋಷ ಆಗದೆ ಹಿಗ್ದೇ ಇದ್ದವರು, ದುಃಖ ಆಗದೆ ಕುಗ್ದೇ ಇದ್ದವರು, ಸಮಚಿತ್ತದಿಂದ ಆಡಳಿತ ಮಾಡೋರು, ಅವರೇ ಸಂಪೂರ್ಣ ವ್ಯಕ್ತಿ. ಇವತ್ತು ಸಿದ್ದರಾಮಯ್ಯರು ಸಂಪೂರ್ಣ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ನಮ್ಮ ರಾಜ್ಯದಲ್ಲಿ. ಈ ರೀತಿ ಅವೆಲ್ಲ ಬಂದಿರ ಎಲ್ಲ ಫಲಾನುಭವಿಗಳು, ಅವ್ರು ಕೊಟ್ಟಿರೋ ಭಾಗ್ಯಗಳು, ಅದಕ್ಕೋಸ್ಕರ ಭಾಗ್ಯ ವಿಧಾತ ಅಂತ ಹೆಸರು ಬಂತು ಅವರಿಗೆ. ನಿಮ್ಗೆ ಕೊಟ್ಟಿರೋ ಅನ್ನ ಭಾಗ್ಯ ಆಗಲಿ, ಶಕ್ತಿ ಭಾಗ್ಯ ಆಗಲಿ, ಏನು ಕೊಟ್ಟೆಲ್ಲ ಹೇಳಿ ಅವರು ಬಡವ್ರ ಜೀವನನೇ ಚೇಂಜ್ ಮಾಡಿದ್ರು. ನನಗೆ ಮುಂದೆ ದೇವರಿಚ್ಛೆ ಅಂತ ಒಬ್ಬ ಮುಖ್ಯಮಂತ್ರಿ ಕೊಡ್ತಾನ ಈ ರಾಜ್ಯಕ್ಕೆ ಅನ್ನೋದೇ ಒಂದು ಸಂಶಯ ಇದೆ ನನಗೆ. ಯಾಕೆಂತ ಹೇಳಿದ್ರೆ ಬಡವರ ಪರವಾಗಿ, ಹಿಂದುಳಿದರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಒಂದು ದೊಡ್ಡ ದುನಿಯಾಗಿದ್ದರು ಸಿದ್ದರಾಮಯ್ಯನವರು. ಸೊ ದೇವರವರಿಗೆ ಆರೋಗ್ಯ ಕೊಡಬೇಕು, ಆಯುಷ್ಯ ಕೊಡಬೇಕು, ಜನಗಳು ಸೇವೆ ಮಾಡೋ ಶಕ್ತಿಯನ್ನು ಕೊಡಬೇಕು ಅಂತ ಕೇಳ್ಕೊಂಡ್ಬಿಟ್ಟು ಇವತ್ತು ತಾವು 3 ಸರಿ ಊರಿಗೆ ಬಂದಿರಾ. ನಾನು ತುಂಬ ಶಿರೋಣಿ ಸರ್ ತಮಗೆ, ನಿಮ್ಮ ಇದನ್ನು ನಾನು ಯಾವತ್ತೂ ಮರೆಯೋದೇ ಇಲ್ಲ. ನನ್ನ ಜೀವಮಾನದಲ್ಲಿ ನಾನು ನಿಮ್ಮನ್ನ ಇದು ಮಾಡ್ತೀನಿ. ಈ ಊರಿನವ್ರು ಹೇಳ್ತಾರೆ ಸಿದ್ದರಾಮಯ್ಯನವರು ಈ ಊರಿನ ದೇವರು ಅಂತ ಹೇಳ್ತಾರಲ್ಲ, ಎಷ್ಟೋ ಜನ ಬಂದು ಹೇಳಿದ್ದಾರೆ ಅವ್ರು ಈ ಊರು ಈ ಏರಿಯಾದಲ್ಲಂದ್ರೆ ಈ ಊರಿಯ ದೇವರವರು ಅಂತ ಹೇಳ್ಬಿಟ್ಟು ಅಂತ. ಅವ್ರಿಗೆ ಸಿಟ್ಟು ಬರುತ್ತೆ, ಅವ್ರು ಹೊಗಳಿದ್ರೆ ಜಾಸ್ತಿ ಸಿಟ್ಟು ಬರುತ್ತೆ, ಅದರಿಂದ ನಾವು ಜಾಸ್ತಿ ಹೊಗಳಕ್ಕಾಗಲ್ಲ. ಯಾಕ್ರಿ ಹಂಗೆಲ್ಲ ಹೇಳಿದ್ರಿ ಅಂತ ಹೇಳ್ತಾರೆ. ನಾ ಹೇಳ್ತಿರೋದು ಸುಳ್ಳು ಹೇಳಿದ್ರಿಂದ ಉತ್ಪ್ರೇಕ್ಷ ಇಲ್ಲ, ಎಲ್ಲ ಸತ್ಯನೇ ಹೇಳ್ತಾ ಇರೋದು. ಅದರಿಂದ ತಾವು ಬಂದಿದ್ದಕ್ಕೆ ನನಗೆ ಭಾರಿ ಸಂತೋಷ ಆಗಿದೆ. ಇನ್ನು ಮುಂದೆ ನಾವು ಬರ್ಬೋದು ಅಂತ ಕಾಣುತ್ತೆ, ಗೊತ್ತಿಲ್ಲ. ಆಮೇಲೆ ಭಾರಿ ಸಕ್ರಿಯವಾದಂತಹ ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ, ಜಾರ್ ಸಾಹೇಬರು. ಅವರಷ್ಟು ಹೆಚ್ಚು ಸಮಯ ಚಿಕ್ಕಮಗಳೂರು ಕಾರ್ಯಕ್ರಮ ಯಾವ ಮಿನಿಸ್ಟರ್ ನೋಡೇ ಇಲ್ಲ. ಕೆಲವರು ಬಗ್ಗೆ ಕಮೆಂಟ್ ಮಾಡ್ತಾರೆ ಬರೋದೇ ಇಲ್ಲ ಅಂತ. ಪ್ರತಿ ಒಂದು ಸಭೆಗೂ, ಪ್ರತಿಯೊಂದು ಫಂಕ್ಷನ್ಗೂ ಜಾರ್ಜ್ ಅವರು ಇದ್ದೇ ಇದ್ದಾರೆ ಇಲ್ಲಿ. ಅಷ್ಟು ಒಂದು ಮುತುವರ್ಜಿ ತಗೊಂಡು, ಇಂಟ್ರೆಸ್ಟ್ ತಗೊಂಡು. ನಾನು ಜಾರ್ಜ್ ಸಾಹೇಬ್ ಸುಮಾರು 40 ವರ್ಷ ಸ್ನೇಹಿತರು, ಭಾರಿ ಸ್ನೇಹಿತರು ನಾವಿಬ್ಬರು. ಅವ್ರ ಜಾರ್ಜ್ ಅವ್ರನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅಂತ ದೊಡ್ಡ ಮನುಷ್ಯರಿಗೆ ಇವ್ರು ಹೇಳ್ತಾರೆ ಅವ್ರು ಬರೋದೇ ಇಲ್ಲ ಅಂತ ಇನ್ನೊಬ್ಬ ಮಂತ್ರಿ ಕೊಡಿ ನೀವು, ಯಾರು ಬೇರೆ ನೋಡೋಣ. ಇದು ಸೇತುವೆ ಸ್ವಲ್ಪ ಡಿಲೇ ಆಯಿತು. 2017ರಲ್ಲಿ ಇದನ್ನು ಶಂಕುಸ್ಥಾಪನೆ ಮಾಡಿದ್ದು. ಆಗ ಅನ್ಫಾರ್ಚುನೇಟ್ಲಿ ಕೋವಿಡ್ ಬಂದು ಸುಮಾರು 3-4 ವರ್ಷ ನಮಗೆ ಸಮಯ ಹೋಯಿತು. ಆಮೇಲೆ ಅತೃಷ್ಟಿ ಆಯಿತು, ಮಳೆಯಿಂದ ನೀರು ಇಳಿಲೇ ಇಲ್ಲ, ಕೆಲಸ ಮಾಡಲಿಕ್ಕೆ ಆಗಲೇ ಇಲ್ಲ. ಆದರೂ ಇವತ್ತು ಸಿದ್ದರಾಮಯ್ಯ ಮಾಡೋ ಒಂದು ಪರಿಸ್ಥಿತಿ ಬಂತು. ಆ ದಿವಸ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾತಾಡ್ತಾ ಹೇಳಿದ್ರು, ಇವತ್ತು ಸಿದ್ದರಾಮಯ್ಯವರು ಬಂದಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ, ಅವರೇ ಬಂದು ಇದನ್ನು ಉದ್ಘಾಟನೆ ಮಾಡ್ತಾರೆ, ಲೋಕಾರ್ಪಣೆ ಮಾಡ್ತಾರೆ ಅಂತ. ಅದು ಯಾವ ಒಳ್ಳೆ ಗಳಿಗೆ ಹೇಳೋದು ಗೊತ್ತಿಲ್ಲ. ಇವತ್ತು ಸಿದ್ದರಾಮಯ್ಯನವರೇ ಬಂದಿರೋದು ಮಾಡ್ಲಿಕ್ಕೆ 9 ವರ್ಷ ಆದ ಅವರೇ ಬಂದಿದ್ದಾರೆ. ಇದು ನಿಮ್ಮ ಭಾಗ್ಯ. ದೇವರು ಅವರಿಗೆ ಹೇಗೆ ಚೆನ್ನಾಗಿತ್ತಿರಲಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.